ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಿಮ್ಮ ಸ್ಕಿನ್ ಕೂಡ ಈ ರೀತಿಯಾಗಿ ಗ್ಲೋಯಿಂಗ್ ಆ್ಯಂಡ್ ಸಾಫ್ಟ್ ಆಗಿ ಕೋರಿಯನ್ ರೀತಿಯಾಗಿ ಕಾಣಿಸ್ಬೇಕು ಅಂತ ತುಂಬಾ ಇಷ್ಟವಾಗಿದ್ರೆ ಸ್ನೇಹಿತರೆ, ಈ ಒಂದು ವಿಡಿಯೋನ ಸ್ವಲ್ಪ ಕೂಡ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಸ್ನೇಹಿತರೆ. ಇವಾಗಂತೂ ವಿಂಟರ್ ಸ್ಟಾರ್ಟ್ ಆಗೋಗ್ಬಿಟ್ಟಿದೆ. ನಮ್ಮ ಕೈಗಳು, ನಮ್ಮ ಕಾಲುಗಳು ಎಷ್ಟೆಲ್ಲ ಹೊಡಿತಾ ಇದೆ ಹಾಗೂ ತುಂಬಾ ಡ್ರೈ ಸ್ಕಿನ್ ಇರೋರು ಈ ಒಂದು ವಿಡಿಯೋನ ತಪ್ಪದೆ ನೋಡಬೇಕು. ಹಾಗೂ ಈ ಒಂದು ನ್ಯಾಚುರಲ್ ಆಗಿರುವಂಥ ಫೇಸ್ ಪ್ಯಾಕನ್ನು ನಿಮ್ಮ ಸ್ಕಿನ್ ತುಂಬಾ ಗ್ಲೋಯಿಂಗ್ ಆಗಿ ಕಾಣೋ ಹಾಗೆ ಮಾಡುತ್ತೆ. ಹಾಗೂ ನಿಮ್ಮ ಕುತ್ತಿಗೆ ಭಾಗದಲ್ಲಿ ಹಾಗೂ ನಿಮ್ಮ ಕಾಲ ಮೇಲೆ ಎಷ್ಟೇ ಡಸ್ಟ್ ಇದ್ದರೂ ಸ್ನೇಹಿತರೆ, ಇದರಿಂದ ನಾವು ಕಡಿಮೆ ಮಾಡ್ಕೊಳ್ಬೋದು. ಹಾಗೂ ನಮ್ಮ ಓಪನ್ ಪೋರ್ಸ್ಗಳು, ನಮ್ಮ ಸ್ಕಿನ್ ಮೇಲೆ ಓಪನ್ ಪೋರ್ಸ್ಗಳು ಜಾಸ್ತಿ ಇದೆ ಅಂದರೆ ಈ ಒಂದು ಟಿಪ್ಸ್ನ ಫಾಲೋ ಮಾಡಲೇಬೇಕು. ನೋಡಿ ಸ್ನೇಹಿತರೆ, ಯಾವ ರೀತಿ ಮಾಡಬೇಕು ಅಂತ ತಿಳಿಸ್ಕೊಡ್ತೇನೆ ಬನ್ನಿ. ಮೊದಲಿಗೆ ನಾನಿಲ್ಲಿ ಒಂದು ಬೌಲ್ನ ತೊಗೊಂಡಿರೋದು ಆ್ಯಂಡ್ ಈಸಿಯಾಗಿ ಎಲ್ಲರ ಮನೆಯಲ್ಲಂತೂ ಕೋಕೋನಟ್ ಪ್ಯಾರಾಶೂಟ್ ಆಯಿಲ್ ಅಂತೂ ಇದ್ದೇ ಇರುತ್ತೆ ಸ್ನೇಹಿತರೆ. ಇದರಿಂದ ನಾವು ಯಾವ ರೀತಿ ನಮ್ಮ ಸ್ಕಿನ್ನ ಕೇರ್ ಮಾಡಬೇಕು ಅಂತ ಹೇಳ್ಕೊಡ್ತೇನೆ ಬನ್ನಿ. ಈ ಒಂದು ಕೋಕೋನಟ್ ಪ್ಯಾರಾಶೂಟ್ ಆಯಿಲ್ ಅಂತೂ ನಮ್ಮ ಸ್ಕಿನ್ಗೆ ಎಷ್ಟೇ ಡ್ರೈ ಸ್ಕಿನ್ ಇದ್ದರೂ ಸ್ನೇಹಿತರೆ, ನಮ್ಮ ಸ್ಕಿನ್ನ ತುಂಬಾ ಸಾಫ್ಟಾಗಿ ಮಾಡುತ್ತೆ ಹಾಗೂ ಸ್ಮೂದಾಗಿ ಮಾಡುತ್ತೆ. ಹಾಗೂ ನಮ್ಮ ಸ್ಕಿನ್ ವೈಟಾಗಿ ಕಾಣಿಸೋದಕ್ಕೆ ಆರಂಭವಾಗುತ್ತೆ. ನಮ್ಮ ಸ್ಕಿನ್ನಲ್ಲಿ ಯಾವುದೇ ರೀತಿ ಸಮಸ್ಯೆ ಇದ್ದರೂ ಕೂಡ ಸ್ನೇಹಿತರೆ, ಈ ಒಂದು ಪ್ಯಾರಾಶೂಟ್ ಆಯಿಲ್ನಿಂದ ನಾವು ಕಡಿಮೆ ಮಾಡ್ಕೊಳ್ಬೋದು. ನೋಡಿ ಸ್ನೇಹಿತರೆ, ಎಷ್ಟೆಲ್ಲ ಕೆಮಿಕಲ್ನ ಯೂಸ್ ಮಾಡೋ ಬದಲು ನಾವು ಈ ರೀತಿ ನ್ಯಾಚುರಲ್ ಆಗಿ ಕೋಕೋನಟ್ ಪ್ಯಾರಾಶೂಟ್ ಆಯಿಲ್ನ ಯೂಸ್ ಮಾಡ್ತಾ ಇರ್ಬೋದು. ಯಾವಾಗಲೂ ನಮ್ಮ ಸ್ಕಿನ್ಗೆ ತುಂಬಾ ಬೆನಿಫಿಟ್ಸ್ ಸಿಗುತ್ತೆ ಇದರಿಂದ. ಆ್ಯಂಡ್ ಈ ಒಂದು ಕೋಕೋನಟ್ ಪ್ಯಾರಾಶೂಟ್ ಆಯಿಲ್ನ ನೋಡಿ ಒಂದು ಸ್ಪೂನಷ್ಟು ಹಾಕ್ಕೊಂಡಿರೋದು. ಆ್ಯಂಡ್ ನೆಕ್ಸ್ಟ್ ಇಂಗ್ರೀಡಿಯೆಂಟ್ಸ್ ಇದರೊಳಗಡೆ ಅಲೋವೆರಾ ಜೆಲ್ನ ಯೂಸ್ ಮಾಡ್ಕೋತಾ ಇರೋದು. ಅಲೋವೆರಾ ಜೆಲ್ ನಿಮ್ಮ ಹತ್ರ ಫ್ರೆಶ್ ಆಗಿರುವಂಥದ್ದಿದ್ದರೆ ಯೂಸ್ ಮಾಡ್ಕೊಳ್ಳಿ. ನಾನಿಲ್ಲಿ ಮಾರ್ಕೆಟಲ್ಲಿ ಸಿಗುವಂಥ ಇನ್ಸ್ಟೆಂಟ್ ಅಲೋವೆರಾ ಜೆಲ್ನ ಯೂಸ್ ಮಾಡ್ಕೋತಾ ಇರೋದು. ನೋಡಿ, ಅಲೋವೆರಾ ಜೆಲ್ನಲ್ಲಿ ವಿಟಮಿನ್ ಎ ಇರುತ್ತೆ, ಬಿ ಇರುತ್ತೆ ಹಾಗೂ ಸಿ ಇರುತ್ತೆ ಸ್ನೇಹಿತರೆ. ಈ ಒಂದು ಅಲೋವೆರಾ ನಮ್ಮ ಸ್ಕಿನ್ಗೆ ತುಂಬಾ ಒಳ್ಳೆಯದು. ಇದು ಕೂಡ ನಮ್ಮ ಸ್ಕಿನ್ನ ಎಷ್ಟೇ ಪಿಂಪಲ್ಸ್ ಇದ್ದರೂ ಆ್ಯಂಡ್ ಪಿಗ್ಮೆಂಟೇಷನ್ ಇದ್ದರೂ ಕೂಡ ಕಡಿಮೆ ಮಾಡುತ್ತೆ. ನೋಡಿ, 1 ಸ್ಪೂನಷ್ಟು ನಾನು ಅಲೋವೆರಾ ಜೆಲ್ನ ಹಾಕ್ಕೊಂಡಿರೋದು. ನೀವು ಫ್ರೆಶ್ ಆಗಿರುವಂಥ ಕೂಡ ಯೂಸ್ ಮಾಡ್ಕೊಳ್ಬೋದು. ನೀವೇನಾದರೂ ಫ್ರೆಶ್ ಆಗಿರುವಂಥ ಅಲೋವೆರಾ ಜೆಲ್ ಯೂಸ್ ಮಾಡಿದರೆ ನೀವು ನೀವು ಸ್ಕಿನ್ಗೆ ಈ ಒಂದು ಕ್ರೀಮ್ನ ಜಾಸ್ತಿ ದಿನದವರೆಗೂ ಸ್ಟೋರ್ ಮಾಡ್ಕೊಳ್ಳೋದಕ್ಕಾಗಲ್ಲ ಸ್ನೇಹಿತರೆ. ಆವಾಗಲೇ ನೀವು ಮಾಡಿಬಿಟ್ಟು ಆವಾಗಲೇ ಯೂಸ್ ಮಾಡ್ಕೊಳ್ಬೇಕಾಗುತ್ತೆ. ನೋಡಿ, ಇವಾಗ ಈ ಒಂದು ಕ್ರೀಮ್ ರೆಡಿ ಆಗಿರುವಂಥದ್ದು ಆ್ಯಂಡ್ ಇದರಿಂದ ಎಷ್ಟೆಲ್ಲ ಬೆನಿಫಿಟ್ಸ್ ಇದೆ ಅಂತ ತಿಳಿಸ್ಕೊಡ್ತೇನೆ ಬನ್ನಿ ನಾನು ನಿಮಗೆ. ಈ ಒಂದು ವಿಂಟರ್ನಲ್ಲಿ ಈ 2 ಇಂಗ್ರೀಡಿಯೆಂಟ್ಸ್ನ ನೀವೇನಾದರೂ ಮಿಕ್ಸ್ ಮಾಡಿಬಿಟ್ಟು ನಿಮ್ಮ ಹ್ಯಾಂಡ್ಸ್ಗೆ, ನಿಮ್ಮ ಸ್ಕಿನ್ಗೆ, ನಿಮ್ಮ ಮುಖದ ಮೇಲೆ, ನಿಮ್ಮ ತುಟಿ ಭಾಗದಲ್ಲಿ ಎಲ್ಲಿ ಬೇಕಾದರೂ ಯೂಸ್ ಮಾಡ್ಕೊಳ್ಬೋದು ಸ್ನೇಹಿತರೆ. ನಿಮ್ಮ ಕಾಲು ಜಾಸ್ತಿ ಹೊಡಿತಾ ಇದೆ ಹಾಗೂ ಸ್ವಲ್ಪ ಜನರಂತೂ ಎಷ್ಟು ಬಿರುಕು ಬಿಡುತ್ತೆ ಅಂದರೆ ತುಂಬಾ ನೋವಾಗುತ್ತೆ ಸ್ನೇಹಿತರೆ. ಈ ಕ್ರೀಮ್ನ ನೀವು ಅಪ್ಲೈ ಮಾಡಿಬಿಟ್ಟು ಡೈಲಿ ನೈಟ್ ಇದನ್ನು ಅಪ್ಲೈ ಮಾಡ್ಕೊಳ್ಬೇಕಾಗುತ್ತೆ. ನಿಮ್ಮ ಸ್ಕಿನ್ ತುಂಬಾ ಸಾಫ್ಟ್ ಆ್ಯಂಡ್ ಗ್ಲೋ ಆಗಿ ಕಾಣಿಸುತ್ತೆ. ಆ್ಯಂಡ್ ತುಂಬ ರಫ್ ಆಗಿದ್ರೂ ಕೂಡ ಸ್ನೇಹಿತರೆ ಈಸಿಯಾಗಿ ನಾವು ಸಾಫ್ಟ್ ಮಾಡ್ಕೊಳ್ಬೋದು. ನೋಡಿ, ಇದರಿಂದ ತುಂಬಾ ಬೆನಿಫಿಟ್ಸ್ ಇದೆ ಸ್ನೇಹಿತರೆ. ನೋಡಿ ನಾನು ಯಾವ ರೀತಿ ಮಸಾಜ್ ಮಾಡ್ತಾ ಇರೋದು ಅಂತ. ನಿಮ್ಮ ಮುಖದ ಮೇಲೆ ಏನಾದರೂ ಆ್ಯಕ್ನೆ ಅಥವಾ ಪಿಂಪಲ್ಸ್ಗಳು ಜಾಸ್ತಿ ಇದೆ ಅಂತಂದರೆ ಸ್ನೇಹಿತರೆ, ಇದನ್ನು ಯೂಸ್ ಮಾಡ್ತಾ ಬಂದರೆ ಅದು ಕೂಡ ಕಡಿಮೆ ಆಗ್ತಾ ಹೋಗುತ್ತೆ. ನಮ್ಮ ಸ್ಕಿನ್ ತುಂಬಾ ಗ್ಲೋಯಿಂಗ್ ಆಗಿ ಆ್ಯಂಡ್ ವೈಟಾಗಿ ಕಾಣಿಸ್ತಾ ಹೋಗುತ್ತೆ ಸ್ನೇಹಿತರೆ. ನೋಡಿ, ನಾನಿಲ್ಲಿ ನನ್ನ 2 ಹ್ಯಾಂಡ್ಸ್ ಮೇಲೂ ಕೂಡ ಇದನ್ನು ಅಪ್ಲೈ ಮಾಡ್ತಾ ಇರೋದು. ಇವಾಗಲಂತೂ ವಿಂಟರಲ್ಲಿ ತುಂಬಾ ಜಾಸ್ತಿ ನಮ್ಮ ಕೈ ಹೊಡಿತೆ, ಎಷ್ಟು ವೈಟಾಗಿ ಕಾಣಿಸ್ತಾ ಹೋಗುತ್ತೆ ಅಂತ ಎಲ್ರಿಗೂ ತುಂಬಾ ಚೆನ್ನಾಗಿ ಗೊತ್ತಾ ಇರೋದು ಸ್ನೇಹಿತರೆ. ಈ 2 ಇಂಗ್ರೀಡಿಯೆಂಟ್ಸ್ನ ಈ ರೀತಿ ಮಿಕ್ಸ್ ಮಾಡಿಬಿಟ್ಟು ನೀವು ಯೂಸ್ ಮಾಡ್ತಾ ಬನ್ನಿ. ಆ್ಯಂಡ್ ನಿಮ್ಮ ಸ್ಕಿನ್ ಕೂಡ ಕೇರ್ ಮಾಡ್ಕೊಳ್ಳೋದು ಮರಿಬೇಡಿ ಸ್ನೇಹಿತರೆ. ಯಾವುದೇ ಒಂದು ಬ್ಯೂಟಿ ಪಾರ್ಲರ್ಗೆ ಹೋದರೂ ಎಲ್ಲೇ ಹೋದರೂ ಕೂಡ ಈ ರೀತಿ ಟಿಪ್ಸ್ಗಳನ್ನ ನಿಮಗೆ ಯಾರೂ ಶೇರ್ ಮಾಡೋದಿಲ್ಲ ಸ್ನೇಹಿತರೆ. ಈಸಿಯಾಗಿ ನೀವು ಮನೆಯಲ್ಲೇ ನಿಮ್ಮ ಸ್ಕಿನ್ನ ಕೇರ್ ಮಾಡ್ಕೊಳ್ಬೋದು. ನೋಡಿ, ಈ ರೀತಿಯಾಗಿ ನಿಮ್ಮ ಸ್ಕಿನ್ ಗ್ಲೋಯಿಂಗ್ ಆಗಿ ಕಾಣಿಸ್ತಾ ಹೋಗುತ್ತೆ. ಆ್ಯಂಡ್ ಕೋರಿಯನ್ ರೀತಿಯಾಗಿ ನಿಮ್ಮ ಮುಖ ಕೂಡ ತುಂಬಾ ಸಾಫ್ಟ್ ಆ್ಯಂಡ್ ಗ್ಲೋಯಿಂಗ್ ಆ್ಯಂಡ್ ವೈಟಾಗಿ ಕಾಣಿಸೋಗೆ ಆರಂಭವಾಗುತ್ತೆ ಸ್ನೇಹಿತರೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.